ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮದು ಒಂದು ದಿನದ್ದು ಟ್ರಿಪ್. ನಮ್ ಜೊತೆ ಎಂಜಾಯ್ ಮಾಡಿ ನೀವು ಕೂಡ. ಇವತ್ತು ಉಡುಪಿಗೆ ಹೋಗಿದ್ದಾಗ ಉಡುಪಿಯಿಂದ ಮಂಗಳೂರಿಗೆ ನಮ್ದೊಂದು ದಿನದ್ದು ಟ್ರಿಪ್ ಇತ್ತು. ಫ್ಯಾಮಿಲಿ ಜೊತೆ ಎಲ್ಲಾರು ಸೇರಿ ಹೋಗಿದ್ವಿ. ಉಡುಪಿಯಿಂದ ಮಂಗಳೂರಿಗೇನು ಜಾಸ್ತಿ ದೂರ ಇಲ್ಲ, 1 ರಿಂದ 1.5 ಗಂಟೆ ಸಾಕಾಗತ್ತೆ ನಾವು ಓನ್ ವೆಹಿಕಲ್ ಅಲ್ಲಿ ಹೋಗೋದಾದ್ರೆ. ಸೊ ನಾವ್ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲಾರು ರೆಡಿ ಆಗಿ ಹೊರಟಿದ್ದೇವೆ. ಫುಲ್ ಡೇ ಟ್ರಿಪ್ ಆಗಿರುತ್ತೆ ನಮ್ದು. ಅಂದ್ರೆ ಬೆಳಗ್ಗೆ ಹೋದ್ರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಬರುದಂತ ಪ್ಲಾನ್ ನಮ್ದು. ಮನೇಲೇನು ನಾವು ತಿಂಡಿ ತಯಾರಿ ಮಾಡಿರ್ಲಿಲ್ಲ, ಎಲ್ಲಾರು ಬೆಳಗ್ಗೆ ಎದ್ದು ಹೊರಟಿದ್ದಷ್ಟೇ. ಸೊ ಆನ್ ದಿ ವೇ ನಾವು ತಿಂಡಿಯನ್ನ ತಿಂತಾ ಇದ್ದೇವೆ. ಮಧ್ಯಾಹ್ನದವರೆಗೆ ನಮ್ಗೆ ಏನು ಹಸಿವಾಗಬಾರ್ದು ಆ ತರ ನಾವು ಹೊಟ್ಟೆ ತುಂಬಾ ಎಲ್ಲಾರು ಚೆನ್ನಾಗಿ ತಿಂತಾ ಇದ್ದೇವೆ ಇಲ್ಲಿ. ಹೊಟ್ಟೆ ತುಂಬಾ ತಿಂಡಿ ತಿಂದಾದ್ಮೇಲೆ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾವೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಒಂದು 5-10 ಮಿನಿಟ್ಸ್ ಇತ್ತು ಅಷ್ಟೇ ನಮ್ದು ತಿಂಡಿ ಆದ್ಮೇಲೆ ಪಿಲಿಕುಳವನ್ನ ರೀಚ್ ಆಗೋದಕ್ಕೆ. ಇಲ್ಲಿ ನಮ್ಗೆ ಖಂಡಿತವಾಗಿಯೂ ಒಂದು ದಿನ ಚೆನ್ನಾಗಿ ಸ್ಪೆಂಡ್ ಮಾಡೋದಕ್ಕಾಗತ್ತೆ. ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ನೋಡದೆ ಕೂಡ ಒಂದು ದಿನ ಚೆನ್ನಾಗಿ ಸ್ಪೆಂಡ್ ಮಾಡೋದಕ್ಕಾಗತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಜಾಗ ಇದೆ. ಎಂಟ್ರಿ ಟಿಕೆಟ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ರೇಟ್ ಏನು ಇರೋದಿಲ್ಲ. ನಾರ್ಮಲ್ ಆದಂತಹ ರೇಂಜ್ ಅಲ್ಲಿ ರೇಟ್ ಇರ್ತದೆ ಅಂಡ್ ಮಕ್ಕಳಿಗೆ ಫ್ರೀ ಇರ್ತದೆ. ಸೊ ಅಲ್ಲಿಗೆ ಹೋಗಿ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ಎಲ್ಲ ತಗೊಂಡು ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಇದ್ವು. ಬೇಕಾದ್ರೆ ನಾವು ಶಾಪಿಂಗ್ ಕೂಡ ಮಾಡ್ಕೊಳ್ಬಹುದು. ಸ್ಟಾಲ್ಸ್ ಅಂದ್ರೆ ತುಂಬಾ ಜಾಸ್ತಿ ಏನು ಇಲ್ಲ, ವೆರಿ ಲಿಮಿಟೆಡ್ ಅಂತ ಹೇಳ್ಬೇಕು. ಈ ಕ್ಯಾಪ್ಸ್ ಆಗಿರ್ಬಹುದು, ಮತ್ತೆ ಪೆನ್, ಈ ಚಿಕ್ಕ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವಂತಹ ಕೆಲವೊಂದು ಪೆನ್ ಆಗಿರ್ಬಹುದು, ಸ್ವಲ್ಪ ಶೂಸ್, ಆ ತರ ವೆರಿ ಲಿಮಿಟೆಡ್ ಇನ್ ನಂಬರ್ ಅಂತ ಹೇಳ್ಬೇಕು. ಸೊ ಈ ತರ ಎಲ್ಲ ತಯಾರು ಮಾಡ್ಕೊಂಡು ನಾವಿಲ್ಲಿ ಎಂಟ್ರಿ ಆಗ್ತಾ ಇದ್ದೇವೆ ಝೂ ಒಳಗಡೆ, ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡೋದಕ್ಕೆ. ಇಲ್ಲಿ ವಿಶೇಷ ಏನಂದ್ರೆ ಸರ್ಪಗಳಿರ್ತವೆ, ಒಂದಿಷ್ಟು ಸರ್ಪಗಳು, ಕಾಳಿಂಗ ಸರ್ಪ ಆಗಿರ್ಬಹುದು, ಅವೆಲ್ಲ ನಮ್ಗೆ ನೋಡೋದಕ್ಕೆ ಸಿಗ್ತದೆ. ಆದ್ರೆ ನಮ್ದು ಅನ್ಲಕ್ಕಿ ಏನಂದ್ರೆ ಇಲ್ಲಿ ನಮ್ಗೆ ಇವತ್ತು ನೋಡ್ಲಿಕ್ಕೆ ಸಿಗ್ಲಿಲ್ಲ ಸರ್ಪಗಳು. ಆಕ್ಚುಲಿ ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅಂತೆ. ಅವುಗಳಿಗೆ ಇರೋದಕ್ಕಂತ ಹೇಳಿ ಕಟ್ಟಿದ ಜಾಗದಲ್ಲಿ ಮರಗಳೆಲ್ಲ ಬಿದ್ದು ಸ್ವಲ್ಪ ಕನ್ಸ್ಟ್ರಕ್ಷನ್ ರಿನೋವೇಷನ್ ಮಾಡ್ಬೇಕಿತ್ತು ಅಂತ ಹೇಳಿ ಸರ್ಪಗಳನ್ನ ತೆಗೆದು ಎಲ್ಲ ಸಪರೇಟ್ ಆಗಿ ಇಟ್ಟಿದಾರಂತೆ. ಹಾಗೆ ನಮ್ಗೆ ನೋಡ್ಲಿಕ್ಕೆ ಅದು ಸಿಗ್ಲಿಲ್ಲ. ಮತ್ತೆ ಎಲ್ಲ ಬೇರೆ ಪ್ರಾಣಿಗಳೆಲ್ಲ ಕಣ್ವು, ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ತು ನಮ್ಗೆ ಬೇರೆ ಎಲ್ಲ ಪ್ರಾಣಿಗಳು. ಅಂಡ್ ನಾವು ಅಲ್ಲಿ ಕಂಪ್ಲೀಟ್ ಆಗಿ ವಾಕ್ ಮಾಡ್ಕೊಂಡು ಹೋದದಲ್ಲ, ಅಲ್ಲಿ ಗಾಡಿ ಇರ್ತದಲ್ಲ ಅದನ್ನ ಬುಕ್ ಮಾಡಿದ್ವಿ. ಹೇಗಿದ್ರು ನಾವು ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಂಡು 9 ಜನ ಇದ್ವಿ. ಹಾಗಾಗಿ ನಮ್ಗೆ ಆರಾಮಾಗಿ ಒಂದು ಗಾಡಿ ಸರಿ ಹೋಗ್ತಾ ಇತ್ತು. ಸೊ ನಾವೊಂದು ಗಾಡಿಯನ್ನ ಬುಕ್ ಮಾಡ್ಕೊಂಡು ಅದ್ರಲ್ಲೇ ಹೋದ್ವಿ. ಹಾಗೆ ಇಲ್ಲಿ ಏನಂದ್ರೆ ಒಂದಷ್ಟು ಬೇರೆ ಬೇರೆ ತರದ್ದು ಸೆಕ್ಷನ್ಸ್ ಇದೆ. ಮ್ಯೂಸಿಯಂ ತರ ಇದೆ, ಪ್ಲಾನಿಟೋರಿಯಂ ತರ ಇದೆ, ಮತ್ತೆ ವಾಟರ್ ಪಾರ್ಕ್ ಇದೆ. ಆಕ್ಚುಲಿ ನಾವ್ ಅಲ್ಲಿಗೆ ಹೋಗ್ಲಿಲ್ಲ. ನಮ್ಗೆ ಪ್ಲಾನಿಟೋರಿಯಂಗೆ ಹೋಗ್ಲಿಕ್ಕಿತ್ತು. ಅಂದ್ರೆ ಅಲ್ಲಿ ಶೋ ಎಷ್ಟು 11:30ಗೆ ಏನೋ ಶುರುವಾಗ್ತಾ ಇತ್ತು. ಸೊ ಅದಕ್ಕಿಂತ ಮೊದಲು ನಾವಿಲ್ಲಿ ಝೂ ಅನ್ನ ನೋಡಿ ಒಂದು ಕಂಪ್ಲೀಟ್ ಮಾಡ್ಬೇಕು ಅಂತ ಇತ್ತು. ಸೊ ಅದೇ ತರ ನಾವು ನಮ್ಮ ಗೈಡ್ಗೆ ಕೂಡ ಹೇಳಿದ್ವಿ. ಸೊ ಅದೇ ತರ ಅವರು ಪ್ಲಾನ್ ಮಾಡ್ಕೊಂಡು ಎಲ್ಲ ಪ್ರಾಣಿಗಳನ್ನ ಅಲ್ಲಿ ಇಲ್ಲಿ ತೋರಿಸಿ ಅಲ್ಲಿ ಇಲ್ಲಿ ಹೋಗಿ ಬನ್ನಿ ನೋಡಿ ಅಂತ ಎಲ್ಲ ಹೇಳ್ತಾ ನಮ್ಮನ್ನ 11:30ಗೆ ಅಲ್ಲಿ ಪ್ಲಾನಿಟೋರಿಯಂಗೆ ಡ್ರಾಪ್ ಮಾಡಿದ್ರು. ಸೊ ಅದು ಚೆನ್ನಾಗಾಯ್ತು, ನಮ್ದು ಆಸ್ ಪರ್ ದ ಪ್ಲಾನ್ ಆಯ್ತು. ಅಂಡ್ ಇಲ್ಲಿ ನಾವು ಒಂದಷ್ಟು ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಮಕ್ಳಿಗಂತೂ ತುಂಬಾ ಖುಷಿ ಆಗಿತ್ತು. ನಮ್ಗಿಂತ ಜಾಸ್ತಿ ನಮ್ಮ ಮಕ್ಳಿಗೆ ಖುಷಿ ಆಗೋದಲ್ವಾ ಈ ತರ ಎಲ್ಲ ನಾವು ಪ್ಲೇಸಿಗೆ ಹೋದಾಗ. ಅಂಡ್ ಪ್ರಾಣಿಗಳಾಗಿರ್ಬಹುದು ಅಥವಾ ಮ್ಯೂಸಿಯಂ ತರ ಆ ತರದ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವರಿಗೆ ಲೈವ್ ಆಗಿ ನೋಡಿದಂತಹ ಒಂದು ಫೀಲಿಂಗ್ ಬರುತ್ತೆ. ನಾವು ಈ ಟಾಟಾಯ್ಸ್ ಆಗಿರಬಹುದು, ಮೊಲದ್ದು ಸ್ಟೋರಿ ಎಲ್ಲ ಹೇಳ್ತೇವೆ ಮಕ್ಕಳಿಗೆ, ಆದ್ರೆ ಅವರಿಗೆ ಅಷ್ಟೊಂದು ಇಮ್ಯಾಜಿನ್ ಮಾಡೋದಕ್ಕೆ ಆಗೋದಿಲ್ಲ ಟಾಟಾಯ್ಸ್ ಎಷ್ಟು ಸ್ಲೋ ಆಗಿ ನಡೀತದೆ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಟಾಟಾಯ್ಸ್ ಇಷ್ಟು ಸ್ಲೋ ಆಗಿ ನಡೀತದೆ. ಹಾಗಾಗಿ ಅದು ಸೋತಿದ್ದು ಫಸ್ಟಿಗೆ, ಮೊಲ ವಿನ್ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದ್ದು ಹಾಗಾಗಿ. ಆದ್ರೆ ಮೊಲ ನಿದ್ದೆ ಮಾಡಿದ್ಮೇಲೆ ಟಾಟಾಯ್ಸ್ ವಿನ್ ಆಯ್ತು ಹೇಗೆ ಅಂತೆಲ್ಲ ಮಕ್ಕಳಿಗೆ ಇಮ್ಯಾಜಿನ್ ಮಾಡೋದಕ್ಕೆ ಈಸಿ ಆಗ್ತದೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಯಾವಾಗ್ಲೂ. ಮತ್ತೆ ಅದ್ರದ್ದು ಸೈಜ್ ಆಗಿರಬಹುದು, ಅದು ನೋಡ್ಲಿಕ್ಕೆ ಹೇಗಿರ್ತದೆ ಅನ್ನುವಂಥದ್ದು ಆಗಿರಬಹುದು. ಯಾಕಂದ್ರೆ ನಾವು ಟಿವಿಯಲ್ಲೆಲ್ಲ ಎಷ್ಟು ತೋರಿಸಿದ್ರು ಅವ್ರಿಗೆ 3D ನೋಡಿದಾಗ ಆಗೋದಿಲ್ಲ ಅಲ್ವಾ. ಅಂಡ್ ಡೈರೆಕ್ಟ್ ಆಗಿ, ಅದು ಕೂಡ ಡೈರೆಕ್ಟ್ ಆಗಿ ಲೈವ್ ನೋಡಿದಾಗ ಆಗೋದಿಲ್ಲ ಅಲ್ವಾ. ಸೊ ನಾವು ಝೂಗೆ ಅಪರೂಪಕ್ಕೊಮ್ಮೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರದ್ದು ನಾಲೆಜ್ ಗೇನಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಆರುಷ್ ಅಂತೂ ಬನ್ನೇರ್ಘಟ್ಟ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಇವಾಗ ಮಂಗಳೂರಲ್ಲಿ ಕೂಡ ಝೂ ನೋಡಿದಾನೆ. ನಾವು ಎಲ್ಲಿಗೆ ಹೋದ್ರು ಅವನಿಗೆ ಪ್ರಾಣಿಗಳನ್ನು ತೋರ್ಸೋದು ಯಾವತ್ತೂ ಮಿಸ್ ಮಾಡೋದಿಲ್ಲ. ಈವನ್ ಮೈಸೂರಲ್ಲಿ ಕೂಡ ಅಷ್ಟೇ. ನಾವು ಎಕ್ಸಾಕ್ಟ್ ಝೂಗೆ ಹೋಗ್ಲಿಲ್ಲ ಅಂದ್ರೂ ಅಲ್ಲಿ ಒಂದು ಪ್ಲಾನೆಟ್ ಅರ್ಥ ಅಂತ ಇತ್ತಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಒಂದಷ್ಟು ಪ್ರಾಣಿಗಳಿದ್ವು. ಸೊ ಈ ತರ ನಾವು ಎಲ್ಲಿಗಾದ್ರೂ ಟ್ರಿಪ್ ಅನ್ನ ಪ್ಲಾನ್ ಮಾಡುವಾಗ ನಮ್ ಜೊತೆ ಮಕ್ಕಳಿದಾರ ಅಥವಾ ದೊಡ್ಡವರಿದಾರ, ಅವ್ರ ಜೊತೆ ನಾವು ಹೇಗೆ ಪ್ಲಾನ್ ಮಾಡ್ಬೇಕು
ಅಂಡ್ ಫ್ಯಾಮಿಲಿ ಎಲ್ಲಾರು ಹೋಗೋದಾದ್ರೆ ಕೂಡ ಅಷ್ಟೇ, ನಾವು 1 ದಿನ ಅಥವಾ 2 ದಿನ ಎಷ್ಟು ದಿನದ್ದು ಟ್ರಿಪ್ ಇದೆ ಅಂಡ್ ಎಲ್ಲರಿಗೂ ಹೇಗೆ ಕನ್ವೀನಿಯಂಟ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಟ್ರಿಪ್ ಅಂತ ಹೇಳಿದಾಗ. ಎಲ್ಲರೂ ಜೊತೆ ಸೇರಿ ಹೋಗುವಾಗ ಕೂಡ ಅಷ್ಟೇ, ನಾವ್ ಎಲ್ಲಾರ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗೂ ಅಡ್ಜಸ್ಟ್ ಆಗುವ ಹಾಗೆ ಹೋಗ್ಬೇಕಾಗ್ತದೆ ಅಲ್ವಾ. ಸೊ ನಮ್ ಜೊತೆ ಇವತ್ತು ಸೀನಿಯರ್ ಸಿಟಿಸನ್ಸ್ ಅಂಡ್ ಮಕ್ಕಳು ಜಾಸ್ತಿ ಇದ್ದಿದ್ರಿಂದ ನಾವು ಈ ತರ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಅಂಡ್ ಎಸ್ ಅಫ್ಕೋರ್ಸ್ ನಾವು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಈ ತರ ಜಾಗಕ್ಕೆ ಹೋದ್ರೆ ಎಲ್ಲರಿಗೂ ಖುಷಿನೇ ಆಗೋದಲ್ವಾ. ಆಕ್ಚುಲಿ ಎಲ್ಲಾರು ಜೊತೆ ಸೇರಿ ಈ ತರ ಒಮ್ಮೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಧೀರಜ್ ಯಾವಾಗ್ಲೂ ಹೇಳ್ತಾ ಇದ್ರು. ಬಟ್ ನಾವ್ ಒಂದ್ 2 ವಾರಕ್ಕೆ ಊರಿಗೆ ಹೋದಾಗ ಅದು ಇದು ಏನಾದ್ರೂ ಒಂದು ಕೆಲ್ಸ ಇರುತ್ತೆ, ಹಾಗೆ ನಮ್ದು ವೀಕೆಂಡ್ ಅದು ಇದು ಆಗಿ ನಮ್ಗೇನು ಟೈಮೇ ಸಿಗ್ತಿರ್ಲಿಲ್ಲ. ಹಾಗೆ ನಾವ್ ಈ ತರದೊಂದು ಪ್ಲಾನ್ ಮಾಡ್ತಾ ಇದ್ವಿ, ಆದ್ರೆ ಅದು ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಅಮ್ಮನಿಗಂತೂ ಎಲ್ಲಾರು ಈ ತರ ನಾವು ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಏನಾಗುತ್ತೆ, ಕೊನೆಗೆ ನಾಳೆ ನೋಡುವ, ನಾಡಿದ್ ನೋಡುವ, ಮತ್ತೆ ಮಾತಾಡುವ ಅಂತ ಹೇಳಿ ಅದು ಹಾಗೆ ಉಳ್ದೋಗ್ತಿತ್ತು. ಬಟ್ ಈ ಸಲ ಧೀರಜ್ ಪಟಾಪಟ ಅಂತ ಎಲ್ಲ ಡಿಸ್ಕಸ್ ಮಾಡಿ ಮಾತಾಡಿ ಎಲ್ಲ ಫಿನಿಶ್ ಮಾಡಿ ಬಿಟ್ರು. ಹಾಗಾಗಿ ನಮ್ಮದೊಂದು ಟ್ರಿಪ್ಪಿನ ಕನಸು, ಆಕ್ಚುಲಿ ನಮ್ಮದು ಎಲ್ಲರದು, ಅದ್ರ ಜೊತೆಗೆ ಅಮ್ಮಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೇಕು, ಅವ್ರದೊಂದು ಟ್ರಿಪ್ಪಿನ ಕನಸು ಫುಲ್ಫಿಲ್ ಆಯ್ತು ಅಂತ ಹೇಳಬೇಕು. ನಾವು ಝೂ ಒಳಗಡೆ ಸುತ್ತಾಡೋದಕ್ಕೆ ಆ ಗಾಡಿಯನ್ನ ಬುಕ್ ಮಾಡಿದ್ರೆ ಏನಂದ್ರೆ, ಅವರು ಎಲ್ಲದ್ರದ್ದು ವಿಚಾರ ಕೂಡ ಅವರೇ ಹೇಳ್ತಾರೆ. ಅಂಡ್ ಯಾವ್ದಾದ್ಮೇಲೆ ಯಾವ್ದು ನೋಡ್ಬೇಕು ಅಂತ ಕೂಡ ಅವರೇ ಹೇಳ್ತಾರೆ. ಯಾವ್ದ್ರ ಬಗ್ಗೆ ಸ್ವಲ್ಪ ವಿಚಾರ ಕೂಡ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಒಂದಷ್ಟು ಇನ್ಫಾರ್ಮೇಶನ್ ಅವರಿಗೆ ಕೂಡ ಚೆನ್ನಾಗಿ ಗೊತ್ತಿರ್ತದೆ. ಅಂದ್ರೆ ನಾವಲ್ಲಿ ನೋಡಿ ಓದಿ ಎಲ್ಲ ತಿಳ್ಕೊಳ್ಬೇಕಲ್ವಾ, ಅವರಿಗೆ ಟಕ ಟಕ ಅಂತ ಗೊತ್ತಿರ್ತದೆ ಹೇಳೋದಕ್ಕೆ. ನಮ್ಮ ಆರುಷ್ಗೆ ಎಷ್ಟು ಸರ್ಪ್ರೈಸ್ ಆಗಿತ್ತು ಅಂದ್ರೆ, ಅವನೇ ಅವ್ರ ಹತ್ರ ಕೇಳ್ತಿದ್ದ, ಮಾಮ ನಿಮ್ಗೆ ಹೇಗೆ ಗೊತ್ತಿ ಇಷ್ಟೊಂದೆಲ್ಲ ವಿಚಾರ ಅಂತ ಹೇಳಿ ಅವ್ರ ಹತ್ರನೇ ಕೇಳ್ತಿದ್ದ ನಮ್ಮ ಆರುಷ್. ಅವರಿಗೆ ಸರ್ಪ್ರೈಸ್ ಆಗಿತ್ತು ನಮ್ಮ ಆರುಷ್ ಇದ್ದ ಕ್ವೆಶನ್ ಅನ್ನ ಕೇಳಿ. ಯಾಕಂದ್ರೆ ಇವನಿಗೆ ನಾವೇನಾದ್ರೂ ಒಂದ್ ಸ್ವಲ್ಪ ವಿಚಾರ ಹೇಳ್ತೇವೆ, ಆದ್ರೆ ಕೆಲವೊಂದು ಸ್ಪೆಷಲ್ ಆಗಿ ನೋಡುವಂತಹ ಪ್ರಾಣಿಯ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ, ಅವಾಗ ಸ್ವಲ್ಪ ನಾವು ಯೋಚನೆ ಮಾಡಿ ಹೇಳ್ತೇವೆ. ಆದ್ರೆ ಅವರು ಪ್ರತಿಯೊಂದು ಪಕ್ಷಿನ ಹೆಸರು ಹೇಳ್ತಾ ಇದ್ರು, ಪಕ್ಷಿಯ ಪ್ರಾಣಿಯ ಹೆಸರನ್ನ ಅವರೇ ಹೇಳ್ತಿದ್ರು. ಹಾಗಾಗಿ ಅವನಿಗೆ ಆ ಡೌಟ್ ಬಂದಿತ್ತು. ಇದು ನೋಡಿ ಆಕ್ಚುಲಿ ಸರ್ಪ ಎಲ್ಲ ಇರುವಂತಹ ಜಾಗ ಅಂತೆ, ಬಟ್ ಅದನ್ನ ರಿನೋವೇಶನ್ ಗೆ ಅಂತ ಇಟ್ಟಿದ್ದಾರೆ, ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕಿದೆ ಅಂತ ಹೇಳಿ. ಹಾಗೆ ಅದ್ರೊಳಗಡೆ ಏನು ಇರ್ಲಿಲ್ಲ. ನಾವು ಆ ಗಾಡಿಯನ್ನ ಬುಕ್ ಮಾಡಿರೋದ್ರಿಂದ ನಮ್ಗೆ ಆರಾಮಾಗಿ ಎಲ್ಲ ಜಾಗವನ್ನ ಚೆನ್ನಾಗಿ ನೋಡೋದಕ್ಕೆ ಸಾಧ್ಯ ಆಯ್ತು. ಅಷ್ಟೊಂದು ದೂರ ವಾಕ್ ಮಾಡೋದಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ಕೂಡ ಇಬ್ರು ಮಕ್ಳಿದಾರೆ, ಅವರು ಒಂದ್ ಸ್ವಲ್ಪ ಹೊತ್ತು ನಡೀತಾರೆ, ಆದ್ರೆ ಸುಸ್ತಾಯ್ತು ಅಂತ ಹೇಳಿದ್ರೆ ನಾವು ಎತ್ಕೊಳ್ಳೇಬೇಕಾಗ್ತದೆ. ಅಫ್ಕೋರ್ಸ್ ಅಷ್ಟು ದೂರ ಎಲ್ಲ ನಡೆಯುವಾಗ ಅವರಿಗೆ ಕೂಡ ಸ್ವಲ್ಪ ಸುಸ್ತಾಗ್ತದೆ. ಅವರಿಗೆ ಮಾತ್ರ ಅಲ್ಲ, ನಮ್ಗೆ ಕೂಡ ಸುಸ್ತಾಗುತ್ತೆ. ಅಂಡ್ ಅವರಿಗೆ ಸುಸ್ತಾದ್ರೆ ನಮ್ಗೆ ಸುಸ್ತು ಜಾಸ್ತಿ ಆಗ್ತದೆ, ಯಾಕಂದ್ರೆ ಅವ್ರನ್ನ ಎತ್ಕೊಂಡು ನಡಿಬೇಕಲ್ವಾ. ಹಾಗಾಗಿ ಸೊ ನಾವ್ ಆ ಗಾಡಿ ಒಂದು ಬುಕ್ ಮಾಡಿದ್ವಿ. ಹಾಗೆ ನಮ್ಗೆ ಆರಾಮ ಆಯ್ತು. ಸ್ವಲ್ಪ ಬಿಸ್ಲಿತ್ತು, ಆದ್ರೆ ಜಾಸ್ತಿ ತೀರಾ ಬಿಸಿಲು ಅಂತ ಏನಿರ್ಲಿಲ್ಲ. ಆಕ್ಚುಲಿ ಇದು ಕ್ಯಾಪ್ಚರ್ ಮಾಡಿರೋದು ಅಕ್ಟೋಬರ್ ಎಂಡ್ ಅಲ್ಲಿ, ಇವಾಗ ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 2 months ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ನನ್ಗೆ ಟೈಮೇ ಸಿಗ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಅದು ಇದು ಕೆಲ್ಸ ಅಂತ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇದು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ದು, ಇದು 1-1.5 ಗಂಟೆದ್ದು ಕ್ಲಿಪ್ಸ್ ಇತ್ತು, ವಿಡಿಯೋ ಕ್ಲಿಪ್ಸ್. ಸೊ ಅದನ್ನ ನಾನು ಮತ್ತೆ ಶಾರ್ಟ್ ಕಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಅಂತ ಹೇಳಿ ಅದು ಪೆಂಡಿಂಗ್ ಇಟ್ಟು ಅದು ಸೈಡ್ ಅಲ್ಲೇ ಇತ್ತು. ನಾನು ಬೇರೆ ಎಲ್ಲ ವ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಒಂದಿಷ್ಟು ಪ್ರಾಣಿಗಳಿದ್ವು. ಈ ಜಿಂಕೆಗಳೆಲ್ಲ ನಾವು ಎಲ್ಲಿ ಹೋದ್ರೂ ಅಷ್ಟೇ ತುಂಬಾ ಜಾಸ್ತಿ ಇರ್ತವಲ್ವಾ. ಇಲ್ಲಿ ಕೂಡ ಅಷ್ಟೇ ಜಿಂಕೆಗಳೆಲ್ಲ ತುಂಬಾ ಜಾಸ್ತಿನೇ ಇತ್ತು. ಹುಲಿ ಕೂಡ ಅಷ್ಟೇ 2-3 ಇದ್ವು. ಹಾಗೆ ಕರಡಿ ಎಲ್ಲ ಕೂಡ ಅಷ್ಟೇ, ತುಂಬಾ ತರದ್ದು ಪ್ರಾಣಿಗಳಿದ್ವು, ಚೆನ್ನಾಗಿತ್ತು. ಆಕ್ಚುಲಿ ನಮ್ಮ ಮಾವ ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ರು, ಆದ್ರೆ ಅಲ್ಲಿ ಸ್ವಲ್ಪ ನಾಯ್ಸ್ಗೆ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಬರ್ಲಿಲ್ಲ. ಹಾಗೆ ನಾನು ಅದು ಕ್ಲಿಪ್ ಇಟ್ರು ಕೂಡ ಅಷ್ಟೊಂದು ಕ್ಲೀನ್ ಆಗಿ ಕೇಳೋದಿಲ್ಲ ಅಂತ ಹೇಳಿ ಅದನ್ನ ಹಾಗೆ ಇಟ್ಟಿದ್ದೇನೆ. ಈ ವೆಹಿಕಲ್ ಅಲ್ಲಿ ಒಂದು ಒಳ್ಳೆಯ ರೈಡ್ ಆಯ್ತು. ಆಕ್ಚುಲಿ ನನ್ಗೆ ನನ್ನ ಆಫೀಸ್ ಡೇಸ್ ನೆನಪಿಗೆ ಬಂದಿತ್ತು. ನಾವೆಲ್ಲ ಟೆಕ್ ಪಾರ್ಕ್ ಅಲ್ಲಿ ಕೆಲಸ ಮಾಡುವಾಗ ಹೇಗಿರ್ತದೆ, ನಾವು ಮೇನ್ ಗೇಟ್ ಇಂದ ನಮ್ಮ ಆಫೀಸ್ ವರೆಗೆ ಡ್ರಾಪ್ ಮಾಡೋದಕ್ಕೆ ಈ ತರದ್ದು ಬ್ಯಾಟ್ರಿ ಗಾಡಿ ಎಲ್ಲ ಇರ್ತಿತ್ತು. ಸೊ ನನ್ಗೆ ಅದೇ ಫೀಲ್ ಬರ್ತಾ ಇತ್ತು ಇದ್ರಲ್ಲಿ ಹೋಗುವಾಗ. ನಾನು ಅದನ್ನೇ ಹೇಳ್ತಿದ್ದೆ ಕೂಡ ಅಲ್ಲಿ ಟ್ರಾವೆಲ್ ಮಾಡುವಾಗ. ಅಂಡ್ ಮಕ್ಳಿಗೆ ಕೂಡ ಅಷ್ಟೇ ತುಂಬಾ ಖುಷಿ ಆಗಿತ್ತು. ಅವ್ರದ್ದೊಂದಷ್ಟು ಡೌಟ್ ಕೂಡ ಕೇಳೋದಕ್ಕೆ ಅವರಿಗೆ ಬೇಕಾದಷ್ಟು ಟೈಮ್ ಸಿಗ್ತಾ ಇತ್ತು. ಹಾಗೆ ಇನ್ನೊಂದು ಏನಂದ್ರೆ, ಅವರಿಗೆ ಸುಸ್ತಾಗಿರ್ಲಿಲ್ಲ ನೋಡಿ, ಹಾಗೆ ಅವರು ಕಂಪ್ಲೀಟ್ ಈ ಜರ್ನಿಯನ್ನ ಎಂಜಾಯ್ ಮಾಡಿದ್ರು. ಮತ್ತೆ ಕೊನೆಗೆ ಅವರೇ ಫ್ರಂಟ್ ಅಲ್ಲಿ ಕುತ್ಕೊಂಡು, ಮಕ್ಳಿಬ್ರೆ ಫ್ರಂಟ್ ಅಲ್ಲಿ ಕುತ್ಕೊಂಡು ಧೀರಜ್ ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ನಾವು ಕೂಡ ಅಷ್ಟೇ, ನಮ್ಮ ಝೂ ಎಂಟ್ರಿ ಅಂಡ್ ಎಕ್ಸಿಟ್ ಈ ತರ ಆಯ್ತು. ನಮ್ದು ಇನ್ನು ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಾ ಇದಾವೆ, ಬೇರೆ ಏನು ಇಲ್ಲ ಜಾಸ್ತಿ ನೋಡೋದಕ್ಕೆ. ನಮ್ಗೆ ಅಲ್ಲಿಗೆ 11:30 ಆಗ್ತಾ ಬರ್ತಾ ಇತ್ತು. ನಮ್ಗೆ ಇನ್ನೊಂದು ಕಡೆ ಹೋಗ್ಲಿಕ್ಕಿತ್ತು. 11:10 ಆಗುವಾಗ ಏನೋ ಅವರು ಹೊರಗಡೆ ತಂದು ಬಿಟ್ರು. ಮತ್ ನಮ್ಗೆ ಸ್ವಲ್ಪ ನಡ್ಕೊಂಡು ಹೋಗೋದಿತ್ತು. ಅಲ್ಲಿ ಹೊರಗಡೆ ಒಂದು ಪಾರ್ಕ್ ತರ ಇದೆ, ನೀವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೋದು, ಮತ್ತೆ ನೀವು ಅಲ್ಲಿ ಪ್ಲಾನೆಟೋರಿಯಂಗೆ ಹೋಗಬಹುದು ಅಂತ ಹೇಳಿದ್ರು. ಸೊ ಅದೇ ತರ ನಮ್ಮ ಪ್ಲಾನ್ ಇಲ್ಲಿ ನಡೀತಾ ಇದೆ. ಝೂ ನೋಡಿ ಆಯ್ತು, ಎಲ್ಲಾರು ಫುಲ್ ಎನರ್ಜಿಯಿಂದ ಹ್ಯಾಪಿಯಾಗಿ ಹೋಗ್ತಾ ಇದ್ದೇವೆ.
ಅದಾದ್ಮೇಲೆ ನಾವಿಲ್ಲಿ ಹೋಗ್ತಾ ಇರೋದು ಈ ಒಂದು ಪಾರ್ಕ್. ಈ ಪಾರ್ಕ್ ಏನಂದ್ರೆ ಆಕ್ಚುಲಿ ಟಾಯ್ಸ್ ಇಟ್ಟಿರೋದಲ್ಲ, ಇದು ಸ್ವಲ್ಪ ಇಂಟರಾಕ್ಟಿವ್ ಟಾಯ್ಸ್ ಅಂತ ಹೇಳ್ಬೇಕು. ಬೇರೆ ಬೇರೆ ತರದ್ದು ಎಕ್ಸ್ಪೆರಿಮೆಂಟ್ಸ್ ತರ ಎಲ್ಲ ಇರುವಂತದ್ದು. ತುಂಬಾ ಚೆನ್ನಾಗಿತ್ತು, ಮಕ್ಕಳಿಗೆ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುವ ಹಾಗಿತ್ತು. ಬೆಂಗಳೂರಲ್ಲಿ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎಲ್ಲ ಹೋಗ್ತೇವಲ್ವಾ, ಅದೇ ತರ ಅಷ್ಟೊಂದು ಲೆವೆಲ್ ಇಲ್ಲದಿದ್ರುನುವೆ ಒಂದಷ್ಟು ವಿಚಾರಗಳನ್ನ ಇಟ್ಟಿದ್ದಾರೆ, ಪರವಾಗಿಲ್ಲ. ಅಂದ್ರೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಮ್ಗೆ ಪ್ರತಿ ಒಂದ್ಸಲ ಮ್ಯೂಸಿಯಂಗೆಲ್ಲ ಬರೋದಾದ್ರೆ ಬೆಂಗಳೂರು ಮೈಸೂರೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅಫ್ಕೋರ್ಸ್ ಚೆನ್ನಾಗಿರುವಂತಹ ಮ್ಯೂಸಿಯಂ ಮಂಗಳೂರಲ್ಲಿ ಕೂಡ ಇದೆ ಅಂತ ಹೇಳ್ಬೇಕು. ಜಾಸ್ತಿ ಏನು ಇಲ್ಲದಿದ್ರು ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ. ಅಂಡ್ ಅಲ್ಲಿರುವಂತಹ ಜನರಿಗೆ ಕೂಡ ಒಂದೆರಡು ಬಾರಿ ಹೋಗಿ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡುವ ಹಾಗಿದೆ. ಸೊ ವಿಸಿಟ್ ಮಾಡಿದ್ರೆ ಏನು ಲಾಸ್ ಅಂತೂ ಖಂಡಿತವಾಗಿಯೂ ಇಲ್ಲ, ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನೀವೇನಾದ್ರೂ ಉಡುಪಿ ಮಂಗಳೂರ್ ಹತ್ರದಲ್ಲಿ ಇರೋದಾದ್ರೆ ನಿಮ್ಗೆ ಟೈಮ್ ಅಂತ ಇದ್ರೆ ನೀವೊಂದ್ಸಲ ವಿಸಿಟ್ ಮಾಡಬಹುದು, ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ನಾವಿಲ್ಲಿ ಹೋಗ್ತಾ ಇರೋದು ಪ್ಲಾನಿಟೋರಿಯಂಗೆ. ಇಲ್ಲಿ 1 ಗಂಟೆಯ ಶೋ ಏನೋ ಇತ್ತು, ತುಂಬಾ ಚೆನ್ನಾಗಿತ್ತು. ಸ್ಪೇಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ರು. ದೊಡ್ಡದೊಂದು 3D ಸ್ಕ್ರೀನ್ ಇದೆ, ಮಕ್ಕಳಿಗೆ ಖುಷಿ ಆಗುತ್ತೆ. 3D ಸ್ಪೆಕ್ಸ್ ಕೊಡ್ತಾರೆ, ನಮ್ಮ ಆರುಷ್ಗೆ ಕೊಟ್ಟಿರ್ಲಿಲ್ಲ, ದೊಡ್ಡವರಿಗೆ ಮಾತ್ರ. ನಮ್ಮ ಆರುಷ್ ಖಾಲಿ ಕಣ್ಣಲ್ಲೇ ಹಾಗೆ ನೋಡ್ತಾ ಇದ್ದ. ಅಂದ್ರೆ ನಾರ್ಮಲ್ ಸ್ಕ್ರೀನ್ ತರ ಕಾಣುತ್ತೆ, 3D ಅಲ್ಲಿ ಕಾಣೋದಿಲ್ಲ. ಸ್ಪೆಕ್ಸ್ ಹಾಕಿದ್ರೆ 3D ತರ ಕಾಣುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಲ್ಲಿಂದ ಹೊರಗಡೆ ಬರುವಾಗ ಕೆಫಿಟೇರಿಯಾ ತರ ಕೂಡ ಎಲ್ಲ ಇದೆ. ಫುಡ್ ಆಗಿರಬಹುದು, ವಾಶ್ರೂಮ್ಸ್ ಆಗಿರಬಹುದು, ಇಲ್ಲೇ ಇದೆ. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಊಟಕ್ಕಂತ ಹೇಳಿ ಅಲ್ಲೇ ಒಂದ್ ಸ್ವಲ್ಪ ದೂರದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಬಂದು ನಾವು ಮತ್ತೆ ಹೋದದ್ದು ಮ್ಯೂಸಿಯಂಗೆ. ಮ್ಯೂಸಿಯಂ ಕೂಡ ಅಷ್ಟೇ ತುಂಬಾ ವಿಚಾರಗಳಿವೆ. ಇದು ಆಕ್ಚುಲಿ ಮೆಟ್ರೋ. ತುಂಬಾ ಅಂದ್ರೆ ತುಂಬಾ ವಿಚಾರಗಳಿದ್ವು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಆರುಷ್ಗೆ ವಿಶೇಷವಾಗಿ ಇಂತಹ ಜಾಗಕ್ಕೆ ಹೋದ್ರೆ ತುಂಬಾ ಖುಷಿ ಆಗೋದು, ಯಾಕಂದ್ರೆ ಅವನಿಗೆ ಅದು ಆಪರೇಟ್ ಮಾಡಿದಾಗ ಅದು ರಿಯಾಕ್ಟ್ ಮಾಡ್ತವಲ್ವಾ, ಅದಕ್ಕೋಸ್ಕರ ಅವನಿಗೆ ಇಷ್ಟ ಆಗುತ್ತೆ. ಇವನ್ ಕ್ಷಿತಿ ಕೂಡ ಅಷ್ಟೇ ತುಂಬಾನೇ ಎಂಜಾಯ್ ಮಾಡಿದ್ಲು. ತುಂಬಷ್ಟು ವಿಚಾರಗಳು ಇದ್ವು ನೋಡೋದಕ್ಕೆ.
ಇಷ್ಟೊಂದೆಲ್ಲ ಪ್ಲೇಸಸ್ನ ನಾವಿಲ್ಲಿ ಪಿಲಿಕುಳದಲ್ಲಿ ನೋಡಿ ಮತ್ತೆ ನಾವು ನಮ್ಮ ದಿನವನ್ನ ಇಲ್ಲಿ ಎಂಡ್ ಮಾಡಿ ಕಾಪು ಬೀಚ್ಗೆ ಬಂದ್ವಿ. ಕಾಪು ಬೀಚನ್ನ ನೋಡ್ತಿರೋದು ಆರುಷ್ ಫಸ್ಟ್ ಟೈಮ್. ನಾವೆಲ್ಲ ನೋಡಿದ್ವಿ. ಇಲ್ಲಿ ಲೈಟ್ ಹೌಸ್ ಕೂಡ ಇರುತ್ತೆ. ಆಕ್ಚುಲಿ ನಾವು ಲೈಟ್ ಹೌಸ್ ಮೇಲೆ ಎಲ್ಲ ಹೋಗ್ಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ 5:30 ಎಲ್ಲ ಆಗಿತ್ತು. ನಾವು ಮತ್ತೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಒಂದು 15-20 ನಿಮಿಷ ಅನ್ಸುತ್ತೆ ಇಲ್ಲಿಂದ ನಾವು ಫಾಸ್ಟ್ ಆಗಿ ಹೋದ್ರೆ. ಆದ್ರೂ ಅರ್ಧ ಗಂಟೆಯಲ್ಲಿ ಆರಾಮಾಗಿ ನಾವು ಮನೆ ಮುಟ್ಬಹುದು. ಆದ್ರೆ ಮೇಲೆ ಹೋಗ್ಲಿಲ್ಲ, ಯಾಕಂದ್ರೆ ಸುಸ್ತಾಗಿತ್ತು. ಆಲ್ರೆಡಿ ದಿನ ಪೂರ್ತಿ ನಾವು ಹೊರಗಡೆ ಇತ್ತು, ಹಾಗಾಗಿ ನಾವು ಲೈಟ್ ಹೌಸ್ ಮೇಲೆ ಹೋಗ್ಲಿಲ್ಲ. ಅಲ್ಲಿ ಸ್ಟೆಪ್ಸ್ ಮೇಲೆ ಹೋಗಿ ಅಲ್ಲಿ ಹೊರಗಡೆಯ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಅಲ್ಲಿ ಕೂಡ ನಾನು ಹೋಗ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ತುಂಬಾ ಸುಸ್ತಾಗಿತ್ತು. ಮತ್ತೆ ಆರುಷ್ನ ಕರ್ಕೊಂಡೆಲ್ಲ ಮೇಲೆ ಕೆಳಗಡೆ ಹೋಗೋದೆಲ್ಲ ಬೇಡ ಅಂತ ಹೇಳಿ ಇಲ್ಲೇ ಇದ್ವಿ ಬೀಚ್ ಹತ್ರ. ಸೊ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಮತ್ತೆ ನಾವು ಮನೆ ಕಡೆಗೆ ಬಂದ್ವಿ. ಈ ತರ ಇತ್ತು ನಮ್ಮದೊಂದು ದಿನ, ಬೆಳಗ್ಗೆಯಿಂದ ಸಂಜೆವರೆಗೆ, ಆಲ್ಮೋಸ್ಟ್ ರಾತ್ರಿವರೆಗೆ. ಸೊ ಈ ತರ ಫ್ಯಾಮಿಲಿ ಟೈಮ್ ಅಂತ ಇದ್ರೆ ಒಂದು ತುಂಬಾ ಖುಷಿ ಆಗತ್ತಲ್ವಾ ನಮ್ಗೆಲ್ಲರಿಗೂ. ಇಷ್ಟೇ ನಮ್ಮದೊಂದು ದಿನ ಹೀಗಿತ್ತು, ಬೆಳಗ್ಗೆಯಿಂದ ರಾತ್ರಿವರೆಗೆ, ಆಲ್ಮೋಸ್ಟ್ ರಾತ್ರಿವರೆಗೆ. ಸೊ ನಮ್ಮ ಊರನ್ನ ಇವತ್ ನೀವು ಕೂಡ ನೋಡಿದ್ರಿ. ಈ ಮಂಗಳೂರು ಆಗಿರಬಹುದು, ಕಾಪು ಆಗಿರಬಹುದು, ಮಂಗಳೂರು ಪಿಲಿಕುಳ ಹಾಗೆ ಕಾಪುವಿನ ಬೀಚ್. ನಿಮ್ಗೆ ನಮ್ಮ ಊರಿನ ಈ ಒಂದು ವಾತಾವರಣ ಅಂಡ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್.